ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ತಂದೆಯಿಂದ ಮೇಷರಾಶಿಯವರಿಗೆ ಸಹಕಾರ ಇರುತ್ತದೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ, ಸಂತೋಷ, ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಆದರೆ ವೆಚ್ಚದಲ್ಲಿ ಸಂಯಮ ಮಾಡಿಕೊಳ್ಳಿ. ಮುಂದಿನ ರಾಶಿ ವೃಷಭ. ಸಾಲದ ಸಹಾಯ ಸಿಗುತ್ತದೆ. ಶುಭ ಘಟನೆಗಳಿಂದ ಲಾಭವಾದರೂ ಮಾನಸಿಕ ಒತ್ತಡ ಸಾಧ್ಯ. ಧೈರ್ಯ ಮತ್ತು ತಾಳ್ಮೆಯಿಂದ ಸವಾಲುಗಳನ್ನ ಎದುರಿಸಿ. ಮಿಥುನ ರಾಶಿ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಯಶಸ್ಸಿದೆ. ಕುಟುಂಬದಲ್ಲಿ ಶಾಂತಿಯುತ ವಾತಾವರಣ, ಆದರೆ ಧನ ವ್ಯಯ ಜಾಸ್ತಿ ಆಗಬಹುದು. ಆರ್ಥಿಕ ಯೋಚನೆಗೆ ಒತ್ತು ನೀಡಿ. ಕಟಕ ರಾಶಿ. ಶತ್ರುಗಳಿಂದ ತೊಂದರೆ ಸಾಧ್ಯ, ಆದರೆ ಸಾಲದ ನೆರವು ಲಭಿಸಲಿದೆ. ಸಹೋದರಿಯರಿಂದ ಸಹಾಯ ಮತ್ತು ಬೆಂಬಲ ಸಿಗುತ್ತದೆ. ಸಿಂಹ ರಾಶಿ. ಅಧಿಕ ಖರ್ಚಿನ ದಿನ. ಶುಭ ಕಾರ್ಯಗಳಿಗೆ ಧನ ವ್ಯಯ ಸಾಧ್ಯ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣ ಫಲಪ್ರದವಾಗಲಿದೆ. ಕನ್ಯಾ ರಾಶಿ. ವ್ಯಾಪಾರದಲ್ಲಿ ಲಾಭ, ಸಂಗಾತಿಯಿಂದ ಸಹಕಾರ, ದೇವಾಲಯ ದರ್ಶನದಿಂದ ಮಾನಸಿಕ ಶಾಂತಿ. ಒಟ್ಟಾರೆ ಶುಭಕರವಾದಂತಹ ದಿನ. ತುಲಾ ರಾಶಿ. ಕೆಲಸದಲ್ಲಿ ಯಶಸ್ಸು, ಉದ್ಯೋಗದಲ್ಲಿ ಲಾಭ, ಆದರೆ ಸ್ತ್ರೀಯರೊಂದಿಗಿನ ವ್ಯವಹಾರದಲ್ಲಿ ಎಚ್ಚರ ವಹಿಸಿ. ಸಣ್ಣ ತೊಂದರೆ ಎದುರಾಗಬಹುದು. ವೃಶ್ಚಿಕ ರಾಶಿ. ಧನ ವ್ಯಯ ಹೆಚ್ಚಾಗುವುದು. ಪ್ರಯಾಣದ ಯೋಚನೆ ಇರಲಿದೆ. ಮಕ್ಕಳ ಭವಿಷ್ಯದ ಕಡೆಗೆ ಚಿಂತನೆಗೆ ಸಮಯ ಕೊಡಿ. ಉತ್ತಮ ದಿನವಾಗಿದೆ. ಮುಂದಿನ ರಾಶಿ ಧನಸ್ಸು. ಅನುಕೂಲಕರ ದಿನವಾದರೂ ಆರೋಗ್ಯದ ಕಡೆಗೆ ಗಮನ ಕೊಡಿ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಣ್ಣ ತೊಡಕು ಸಾಧ್ಯ. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಮಕರ ರಾಶಿ. ಐಷಾರಾಮಿ ಜೀವನಕ್ಕೆ ಆಸೆ ಜಾಸ್ತಿ. ಉದ್ಯೋಗದಲ್ಲಿ ಹೊಸ ಅವಕಾಶಗಳ ಭರವಸೆ. ಪಾಲುದಾರಿಕೆಯಿಂದ ಲಾಭ ಸಿಗುತ್ತದೆ. ಕುಂಭರಾಶಿ. ಆಸ್ತಿಯಿಂದ ತೊಂದರೆ ಸಾಧ್ಯ. ಒಡವೆ ಆಭರಣ ಕಳುವು ಕಡೆಗೆ ಎಚ್ಚರ ವಹಿಸಿ. ಮಿತ್ರರಿಂದ ದೂರವಾದರೂ ಆರ್ಥಿಕ ಸಂಕಷ್ಟವನ್ನ ಎದುರಿಸಲು ಯೋಚನೆ ರೂಪಿಸಿ. ಇನ್ನು ಕೊನೆಯದಾಗಿ ಮೀನರಾಶಿ. ಉದ್ಯೋಗದಲ್ಲಿ ಆಕಸ್ಮಿಕ ಲಾಭ. ಮಹಿಳೆಯರಿಂದ ಸಣ್ಣ ಸಮಸ್ಯೆ ಸಾಧ್ಯ, ಆದರೆ ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೆ ಏರಿಕೆಯ ಭರವಸೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.